ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಯಾಕೋಬನು ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯದ 22ನೆಯ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ದೇವರ ವಾಕ್ಯದ ಪ್ರಕಾರವಾಗಿ ನಡೆಯಬೇಕೆಂಬುದಾಗಿ ಈ ದಿನದಲ್ಲಿ ದೇವರು ನಮಗೆ ಆಲೋಚನೆಯನ್ನ ಕೊಡುವಾತನಾಗಿದ್ದಾರೆ. ದೇವರ ವಾಕ್ಯವನ್ನ ನಾವು ಬರೀ ಕೇಳುವವರಾಗಿ ಮಾತ್ರವೇ ಅಲ್ಲ, ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಮ್ಮನ್ನು ನಡೆಸಿಕೊಳ್ಳಬೇಕಾಗಿದೆ. ಆದುದರಿಂದ ದೇವರ ವಾಕ್ಯವನ್ನ ಕೇಳಿ ಅದರಂತೆ ನೀವು ನಡೆಯದಂತೆ ನಿಮ್ಮನ್ನ ನೀವು ಮೋಸಗೊಳಿಸಿಕೊಳ್ಳಬೇಡ್ರಿ ಎಂಬುದಾಗಿ ದೇವರ ಒಂದು ಆಲೋಚನೆಯನ್ನ ಈ ದಿನದಲ್ಲಿ ನಮಗೆ ದೇವರು ತಿಳಿಸಿದ್ದಾರೆ. ಆದುದರಿಂದ ನಾವು ಕೇಳುವಂತಹ ವಾಕ್ಯದ ಪ್ರಕಾರವಾಗಿ ಈ ದಿನದಲ್ಲಿ ಸತ್ಯವೇದದಲ್ಲಿ ದೇವರು ನಿಮಗೆ ಯಾವ ಯಾವ ವಾಕ್ಯಗಳನ್ನ ನಿಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾರೋ, ಏನನ್ನ ನೀವು ಸತ್ಯವೇದ ವಾಕ್ಯಗಳಲ್ಲಿ ನೀವು ಕೇಳಿಕೊಂಡಿದ್ದೀರೋ ಆ ಎಲ್ಲಾ ಕಾರ್ಯಗಳ ಪ್ರಕಾರ ನಿಮ್ಮನ್ನು ನೀವು ನಡೆಸಿಕೊಳ್ಳಿರಿ. ನಾವು ಯಾವಾಗಲೂ ಕೂಡ ವಾಕ್ಯವನ್ನ ಕೇಳುವವರಾಗಿ ಮಾತ್ರವೇ ಅಲ್ಲ, ಕೇಳಿದಂತಹ ವಾಕ್ಯವನ್ನ ನಾವು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯುವಾಗ ದೇವರ ಆಶೀರ್ವಾದವನ್ನ ಪ್ರತಿದಿನವೂ ಕೂಡ ನಾವು ಕಾಣಬಹುದು. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ನಿನ್ನ ವಾಕ್ಯದ ಪ್ರಕಾರವಾಗಿ ಕರ್ತನೆ, ನಿನ್ನ ವಾಕ್ಯವನ್ನ ಬರೀ ಕೇಳುವವರಾಗಿರದಂತೆ ಸ್ವಾಮಿ, ನಿನ್ನ ವಾಕ್ಯವನ್ನ ಕೇಳಿದಂತಹ ವಾಕ್ಯವನ್ನ ಅಳವಡಿಸಿಕೊಂಡು ನಡೆಯುವಂತೆ ಸ್ವಾಮಿ ನಮಗೆಲ್ಲರಿಗೂ ಕರ್ತನೆ, ನನ್ನ ಎಲ್ಲ ಸಹೋದರ ಸಹೋದರಿಯರ ಜೀವಿತದಲ್ಲಿಯೂ ಕರ್ತನೆ ನೀವು ನಡೆಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅದರ ಮೂಲಕವಾಗಿ ತಮ್ಮನ್ನು ತಾವೇ ಕರ್ತನೆ ಮೋಸಪಡಿಸಿಕೊಳ್ಳದ ಹಾಗೆ ನಿಮ್ಮ ವಾಕ್ಯದ ಜ್ಞಾನದಲ್ಲಿ ಪ್ರತಿಯೊಬ್ಬೊಬ್ಬರನ್ನ ನಡೆಸಬೇಕಾಗಿ ಈ ದಿನವನ್ನ ಆಶೀರ್ವಾದವಾಗಿ ಮಾಡಿಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್.